ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ. DRC ಸಿನಿಮಾಸ್ ಮಾಲೀಕರು. ಇವಾಗ ನಾನು ಬಿಸ್ನೆಸ್ಸಿಗೆ ಎಂಟರ್ ಆಗಿದ್ದೀನಿ. ಎಲ್ಲ ಒನ್ ಬೈ ಒನ್ ವರ್ಕ್ ಶುರು ಮಾಡಿದ್ದೀನಿ. ನಮ್ಮದು 50 ಇಯರ್ಸ್ಗಿಂತ ಜಾಸ್ತಿ ಇರೋವಂಥ ಹಿಸ್ಟ್ರಿ. ಮೈಸೂರು ಶಾಂತಲಾ ಥಿಯೇಟರ್ ಅಂತ ನಮ್ಮ ಮುತ್ತಾತ ಅವರು ಇದು ಮಾಡಿದ್ರು ಮೈಸೂರು. ಆಮೇಲೆ ನಮ್ಮ ತಂದೆ ತಾಯಿಯವರು DRC ಸಿನಿಮಾಸ್ ಅಂತ ಮೈಸೂರಿನಲ್ಲಿ ಶುರು ಮಾಡಿದ್ರು. ಇವಾಗ ಜುಲೈ 3 ನಾವು ಇಲ್ಲಿ ಕುಶಾಲನಗರ ಬೈಶಿನಹಳ್ಳಿನಲ್ಲಿ DRC ಸಿನಿಮಾಸ್ ಕುಶಾಲನಗರ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಾವು 3 ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ನ ಶುರು ಮಾಡಿದ್ದೀವಿ. ಟೋಟಲ್ ಬಂದು 651 ಸೀಟ್ ಇರೋ ಕೆಪಾಸಿಟಿ. ಫಸ್ಟ್ ಟೈಮ್ ಕೂರ್ಗಿನಲ್ಲಿ ಒಂದು 3D ಎಕ್ಸ್ಪೀರಿಯನ್ಸ್ ತರ್ತಾ ಇದ್ದೀವಿ. ನಮ್ಮ ಥಿಯೇಟರಲ್ಲಿ 3D ಸಿನಿಮಾ ಕೂಡ ನೋಡ್ಬೋದು. ಪ್ಲಸ್ಸು ಫುಡ್ ಐಟಮ್ಸು, AC ಎಕ್ಸ್ಪೀರಿಯನ್ಸು, ಮತ್ತು ಏನು ಬೆಂಗಳೂರು ಮೈಸೂರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದನ್ನು ನಾವು ಕೊಡಗಿನಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದಕ್ಕೆ ಈ ಜಾಗ ಒಂದು ಸಿಕ್ತು ನಮಗೆ ಮಾಡಲಿಕ್ಕೆ. ಮಾಡಿ PC ಸಾಹೇಬ್ರಿಂದ ಲೈಸೆನ್ಸ್ ತಗೊಂಡು ಜುಲೈ 3 ಸ್ಟಾರ್ಟ್. ಇದು ಬಂದಿರೋದು ಕರೆಕ್ಟಾಗಿ ಮೇನ್ ರೋಡಲ್ಲಿದೆ. ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಮೇಲ್ಗಡೆ ಬೈಚನಹಳ್ಳಿ ಸೆಕೆಂಡ್ ಬರುತ್ತೆ. ಕುಶಾಲನಗರ ಅಂತ ಎಂಡಿಂಗಲ್ಲಿ ಅನ್ಕೋಬೋದು ಸದ್ಯಕ್ಕೆ. ಕುಶಾಲನಗರದಲ್ಲಿ ಯಾಕೆ ಮಾಡಿದ್ರೆ ತುಂಬ ಜನ ಕೇಳ್ತಾ ಇದ್ದಾರೆ. ನಮಗೆ ಒಂದು ಬಿಲೀಫ್ ಏನಂದ್ರೆ ಕೊಡಗು ಜಿಲ್ಲೆ ದೊಡ್ಡದಾಗ್ತಾ ಇದೆ. ಕಾರಣಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ನಾವು ಈ ಅಭಿವೃದ್ಧಿ ಸ್ಟೋರಿನಲ್ಲಿ ನಮ್ದು ಒಂದು ಭಾಗ ಇರಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾವು ಕೊಡಗಿಗೆ ಬಂದು ಕೊಡಗಿನ ಮೊದಲ ಮಲ್ಟಿಪ್ಲೆಕ್ಸ್ ಅಂತ ಸ್ಟಾರ್ಟ್. ಸರ್, ಈಗ ಎಷ್ಟು ಸ್ಕ್ರೀನ್ ಇದೆ ಇಲ್ಲಿ? ಇಲ್ಲಿ 3 ಸ್ಕ್ರೀನ್ ಇದೆ. 201 ಮತ್ತೆ 240. ಟೋಟಲ್ ಬಂದು 651 ಸೀಟ್ ಕೆಪಾಸಿಟಿ ಇದೆ. ಪ್ಲಸ್ ಇದರಲ್ಲಿ 2K ಸ್ಕ್ರೀನಿಂಗ್ಸ್ ಇದೆ, 3D ಇದೆ, ಪ್ಲಸ್ ಸ್ನ್ಯಾಕ್ಸ್ ಇದೆ. ಪ್ರತಿಯೊಂದು ನಿಮಗೆ ಏನು ಸೌಲಭ್ಯಗಳು ಬೆಂಗಳೂರು ಸಿಗುತ್ತೆ, ಮೈಸೂರು ಸಿಗುತ್ತೆ, ಎಲ್ಲ ಆಗುತ್ತೆ. ಪ್ಲಸ್ ನಾವು ಈ ಥಿಯೇಟರ್ ಹ್ಯಾಂಡಿಕ್ಯಾಪ್ ಫ್ರೆಂಡ್ಲಿ ಥಿಯೇಟರು. ರ್ಯಾಂಪ್ಸ್ ಮಾಡಿದ್ದೀವಿ. ಎಲ್ಲರಿಗೂ ಬಂದು ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡೋ ಥರ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದೀವಿ. ಸರ್, ಈಗ ಮೈಸೂರಿರುವಂಥ ಟೈಮಿಂಗ್ಸ್ಗೂ ಇನ್ನೇನು ವ್ಯತ್ಯಾಸ ಇದೆ? ಸೇಮ್ ಟೈಮ್ಸ್ ಪಿಕಪ್ ಮಾಡಿದ್ರೆ ನಾವು ಇನ್ನೂ ಕೂಡ 5 ಶೋ ನಡೆಸ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಶುರು ಆದರೆ ರಾತ್ರಿ 10:30ವರೆಗೂ ನಮ್ಮಲ್ಲಿ ಡಿಫ್ರೆಂಟ್ ಸ್ಲಾಟ್ಸಲ್ಲಿ ನಡೀತದೆ ಶೋಸ್. 3 ಸ್ಕ್ರೀನ್ ಇದೆ. ಟೋಟಲಿ ದಿನಕ್ಕೆ ಒಂದು 15 ಶೋ ಪ್ಲೇ ಮಾಡ್ತೀವಿ. ಇವಾಗ ನಮಗೆ ನಮ್ಮ ಯಶ್ ಅವ್ರ ಫಿಲಮ್ ಬರ್ತಾ ಇದೆ ಟಾಕ್ಸಿಕ್ಗೆ. ಹೇಗೆ ತಯಾರಿ ನಡೆಸ್ತಾ ಇದ್ದೀರಾ? ಅದಕ್ಕೆಲ್ಲ ರೆಡಿ ಆಗ್ತಾ ಇದೀವಿ. ನಮಗೂ ಭಾರಿ ಎಕ್ಸೈಟ್ಮೆಂಟ್ ಇದೆ. ಫಿಲಮ್ ಟ್ರೈಲರ್ ನೋಡಿದೀವಿ, ನಾವೆಲ್ಲರೂ ನೋಡಿದೀವಿ, ಚೆನ್ನಾಗಿ ಬಂದಿದೆ ಟ್ರೈಲರ್. ನಮಗೂ ಭಾರಿ ಇಂಟ್ರೆಸ್ಟ್ ಇದೆ ಫಿಲಮ್ ತೋರಿಸ್ಬೇಕು, ಕೊಡಗಿನ ಜನರಿಗೂ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಭಾರಿ. ಅದೇನು ಟಿಕೆಟ್ ಮತ್ತೆ ಅಡ್ವಾನ್ಸ್ ಬುಕಿಂಗ್ ಶುರು ಮಾಡಿದ್ದೀರಾ ಸರ್ ಟ್ಯಾಕ್ಸಿಸ್ಗೆ? ಇನ್ನ ಟಾಕ್ಸಿಕ್ ಶುರು ಮಾಡಿಲ್ಲ. KVN ಫಂಕ್ಷನ್ಸ್ ಒಂದು ಯಾವಾಗ ರಿಲೀಸ್ ಆಗ್ತಾರೆ ನೋಡಿಕೊಂಡು ಅದೇ ಪ್ರಕಾರ ಟೈಮಲ್ಲಿ ನಾವು ಮಾಡ್ತೀವಿ. ಜನರಲ್ ಪಬ್ಲಿಕ್ ಇಂಟಿಮೇಷನ್ ಆಗ್ತಾರೆ. ಬುಕಿಂಗ್ಸ್ ಓಪನ್ ಆಗ್ತದೆ. ಬಂದು ಕೌಂಟರ್ ಅದು ತಗೋಬೋದು. ಆನ್ಲೈನ್ ಬುಕ್ ಮೈ ಶೋನಲ್ಲೂ ಇದೀವಿ, ಅಲ್ಲೂ ಪರ್ಚೇಸ್ ಮಾಡಿ. ಸರ್, ನೆಕ್ಸ್ಟ್ ಫ್ಯೂಚರ್ಲಿ ಈಗ ದಕ್ಷಿಣ ಕನ್ನಡ ಡಿಸ್ಟಿಕ್ ಮಾಡೋ ಪ್ಲಾನ್ಸ್ ಇದೆಯಾ ಆ ಸೈಡ್? ಸರ್, ಸದ್ಯಕ್ಕೆ ನಾವು ಮೈಸೂರು ಸುತ್ತಮುತ್ತ ಫೋಕಸ್ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ. ಬಟ್ ಆಪರ್ಚುನಿಟಿ ಎಲ್ಲಿ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಆಪರ್ಚುನಿಟಿ ಎಲ್ಲಿ ಬರ್ತದ ನಾವು ಆ ಕಡೆ ಹೋಗ್ತೀವಿ. ಸರ್, ನಿಮ್ಮ ಹೆಸರು? ನಾನು ಕೃಷ್ಣ ಅಂತ, DRC ಸಿನಿಮಾಸ್ ಮಾಲೀಕರ ಮಗ. ಇವಾಗ ಬಿಸ್ನೆಸ್ ಬಂದಿದ್ದೀನಿ. ಇನ್ನು ಸ್ಲೋ ಆಗಿ ಎಲ್ಲ ಇನ್ವಾಲ್ವ್ಮೆಂಟ್ ಶುರು ಮಾಡಿ.